ಯಾತಕ್ಕೆ ಒಂದು ಮತ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮದೇನಾದ್ರು ಇತ್ತು ನಾಳೆ ಮೇಲಕ್ಕೆ ಹೋದಾಗ ನಿಂದಿಷ್ಟು ಪಾಪಗಳಿದೆ, ನೀನು ನರಕಕ್ಕೆ ಹೋಗು ಅಂತ ಯಮಧರ್ಮರಾಜ ಹೇಳ್ತಾನೆ. ಆವಾಗ ಚಿತ್ರಗುಪ್ತ ಹೇಳ್ತಾನೆ, ಮಹಾಪ್ರಭು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಹಾಪ್ರಭು ಏನದು? ಡಾಕ್ಟರ್ ಮಂಜುನಾಥ್ ಒಂದು ಓಟ್ ಹಾಕ್ಬಿಟ್ಟಾರೆ. ಆವಾಗ ಯಮಧರ್ಮರಾಜ ಹೇಳ್ತಾನೆ, ಇವನು ಮಾಡಿರೋ ಎಲ್ಲ ಪಾಪಗಳಕ್ಕಿಂತ ಇದು ತುಂಬ ಪುಣ್ಯವಾದದ್ದು ಒಂದು ಮಾಡಿದ್ದಾನೆ, ಇವನ್ನ ಸ್ವರ್ಗಕ್ಕೆ ಕಳಿಸು. ಆಗ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಎಲ್ಲ ಸಿಗ್ತಾರೆ. ಏನಪ್ಪ ನೀನು ಒಂದೇ ಒಂದು ಪುಣ್ಯ ಮಾಡಿ ಇಷ್ಟೊಂದು ಸ್ವರ್ಗಕ್ಕೆ ಬಂದೆ, ಎಷ್ಟು ದಿನ ಯಮ ಇಲ್ಲಿರೋ ಕೇಳವನೆ ಅಂತಾರೆ. ಏನಿಲ್ಲ, ಇಲ್ಲಿ ಇದ್ಬಿಡು ಅಂತ ಕಳಿಸ್ಬಿಟ್ಟವ್ರೆ. ನಾವು ಏನೇನೋ ಮಾಡಿದ್ವಿ, ನಮಗೆ ಬರೀ 2 ತಿಂಗಳು 3 ತಿಂಗಳೇನಪ್ಪ ಸ್ವರ್ಗ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. ನಾನು ನರಕಕ್ಕೆ ಹೋಗ್ಬೇಕು. ಇನ್ಮೇಲೆ ಯಮ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಭೂಲೋಕಕ್ಕೆ ಹೋದಾಗ ಮಂಜುನಾಥ್ ಅಂತವ್ರಿಗೆ ನಾನು ಓಟ್ ಹಾಕ್ಬಿಟ್ಟು ಜೀವನ ಪೂರ್ತಿ ಸ್ವರ್ಗದಲ್ಲೇ ಇರ್ತೀನಿ ಅಂತಾರೆ. ಹಂಗೆ ಈ ಗ್ರಾಮಾಂತರದಲ್ಲಿ ಯಾರನ್ನ ಒಂದು ಓಟ್ ಹಾಕಿದ್ರೆ ಒಳ್ಳೇದು, ಅವ್ರಿಗೆ ಸ್ವರ್ಗ ಸಿಗತ್ತೆ. ಏನಾದರೂ ಅವ್ರನ್ನ ಬಿಟ್ಟು ಓಟ್ ಹಾಕಿದ್ರೆ ನರಕಕ್ಕೆ ಹೋಗೋದು. ಈಗ ಯೋಚನೆ ಮಾಡ್ತಾವ್ರೆ, ಈ ಅಣುಬಾಂಬು ಆ ಜಯದೇವಯಿಂದ ಈಚೆ ಹೋಗತ್ತೆ ಅಂತ ಗೊತ್ತಿದ್ದಿದ್ರೆ ಇನ್ನೊಂದು 6 ತಿಂಗಳು ಅಲ್ಲೇ ಇಟ್ಕೊಂಡ್ಬಿಡ್ತಾ ಇದ್ವಿ. ಈಚೆ ಬಿಟ್ಟ ಮೇಲೆ ಗೊತ್ತಾಯ್ತು ಇದು ಅಣುಬಾಂಬು ಅಂತ. ಈಗ ಮೋದಿ ಅವರು ಚೆಕ್ ಮಾಡಿದ್ರಲ್ಲ, ನೆನ್ನೆನಾ ಸರ್, ಪೋಖ್ರಾನಲ್ಲಿ ನೆನ್ನೆ ಅಣುಬಾಂಬ್ ಚೆಕ್ ಮಾಡಿದ್ರಲ್ಲ ಮೋದಿ ಅವರು, ಭಾರತ್ ಶಕ್ತಿ. ಈ ಕಾಂಗ್ರೆಸ್ ಅವ್ರಿಗೆ ಗೊತ್ತಾಗಿಲ್ಲ, ನಮ್ಮ ಪಕ್ಕದಲ್ಲೇ ಒಂದು ಅಣುಬಾಂಬು ಭಾರತ್ ಶಕ್ತಿ ಐತೆ ಅಂತ ಯಾಮಾರ್ಬಿಟ್ರು. ಅದು ಇಲ್ಲಿ ನಾವು ಹಾಕಿ ಟೆಸ್ಟ್ ಮಾಡಿಬಿಟ್ವಿ. ನಿನ್ನೆ ಅಲ್ಲಿ ಮೋದಿ ಅವರು ಅಲ್ಲಿ ಚೆಕ್ ಮಾಡಿದ್ರೆ, ಇವತ್ತು ಗ್ರಾಮಾಂತರದಲ್ಲಿ ನಾವು ಚೆಕ್ ಮಾಡಿದ್ವಿ. ಈಗ ಯೋಚನೆ ಮಾಡ್ತಾವ್ರೆ, ಚೇ 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 ಎಂಥ ತಪ್ಪು ಮಾಡಿಬಿಟ್ವಿ. ಆ ಗುಲ್ಬರ್ಗ ಜಯದೇವ ಒಂದಿತ್ತು, ಅದು ಪೂರ್ತಿ ಆಗೋರ್ಗು ಇಲ್ಲೇ ಇರಬೇಕು ಅಂತ ಒಂದು ಆದೇಶ ಮಾಡಿದ್ರೆ ಡಾಕ್ಟ್ರ್ ಇಲ್ಲೇ ಇರ್ತಾ ಇದ್ರು. ಬಿಟ್ಟಿದ್ದ ತಪ್ಪಿಗೆ ಇವತ್ತು ಈ ಬಾಬರ್ ಅಂತವರೆಲ್ಲ ಮಾತಾಡಂಗಾಗೋಯ್ತು. ಈಗ ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ.